ಸಮಾಜ ಸೇವಕ ಮಂಜುನಾಥ್ ಕಟ್ಟಿಮನಿಯವರ ಹುಟ್ಟುಹಬ್ಬಕ್ಕೆ ಶುಭ ಕೋರಿದ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣ ಬಳಗ. ಸಮಾಜ ಸೇವಕ ಮಂಜುನಾಥ್ ಕಟ್ಟಿಮನಿಯವರ ಜನ್ಮದಿನದ ಅಂಗವಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯ ಸ್ವಾಭಿಮಾನಿ ಬಣ ಬಳಗದ ವತಿಯಿಂದ ಮುಂಡ್ರಗಿ ತಾಲೂಕಾ ಸರ್ಕಾರಿ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು, ಬ್ರೆಡ್, ಹಣ್ಣು ಹಂಚುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ದುರ್ಬಲರು, ಅಶಕ್ತರಿಗೆ ಸದಾ ಮಿಡಿಯುವ ಸಹೃದಯಿಯಾಗಿ ಅನೇಕ ನಿಸ್ವಾರ್ಥ ಸೇವೆಯಿಂದ ಗುರುತಿಸಿಕೊಂಡಿರುವ ಮಂಜುನಾಥ್ ಕಟ್ಟಿಮನಿ ಶಾಲಾ ಕೊಠಡಿಗಳಿಗೆ ಬಣ್ಣ ಬಳಸಿ ಶೈಕ್ಷಣಿಕ ರಂಗಕ್ಕೆ ತಮ್ಮದೇ ಆದ ಸಹಾಯ ಮಾಡುತ್ತಲೇ ಬಂದಿರುವ ಇವರು ಕ್ರೀಡಾ ಕ್ಷೇತ್ರ ದುರ್ಬಲರ ಧ್ವನಿಯಾಗಿ ತಮ್ಮ ಬದುಕಿನ ಪ್ರತಿ ಗಳಿಗೆಯನ್ನು ಮಾನವೀಯತೆಗೆ ಮುಡಿಪಿಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣ ಬಳಗದ ಗದಗ ಜಿಲ್ಲಾಧ್ಯಕ್ಷರಾದ ಸಿದ್ದಪ್ಪ ಹ್ಯಾಪಿ, ಸಂತೋಷ್ ಹಿರೇಮನಿ, ಗುಡದಪ್ಪ, ಮರಿಯಪ್ಪ ಅಳವಂಡಿ ಹಾಗೂ ಸದಸ್ಯರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟರ್ ಅರ್ಜುನ್ ಹೊಸಮನಿ, ಪ್ರಜಾಪವರ್ ಟಿವಿ, ಮುಂಡ್ರಗಿ. ಹುಟ್ಟುಹಬ್ಬವನ್ನು ಆಚರಿಸಿಕೊಂಡಿರತಕ್ಕಂಥ ಏಕೈಕ ವ್ಯಕ್ತಿ ಅಂದ್ರೆ ಅದು ನಮ್ಮ ಮಂಜುನಾಥ್ ಕಟ್ಟಿಮನಿ ಅವರು. ಯಾಕಂದ್ರೆ ಇವತ್ತು ತಮ್ಮ ಸಾಮಾಜಿಕ ಸೇವೆಯ ಮುಖಾಂತರ ಇವತ್ತು ಯಾರಿಗೆ ಅನ್ಯಾಯ ಆಗಲಿ, ಬಡವರಿಗೆ ಯಾವುದೇ ತೊಂದರೆ ತಾಪತ್ರೆಗಳು ಬರದಂತೆ ಇವತ್ತು ನಮ್ಮ ನೇತಾರರು ಎಲ್ಲೇ ಇದ್ರೂ ಕೂಡ ಬರ್ತಾರೆ ಅನ್ನೋದು ಒಂದು ನಮ್ಮೆಲ್ಲರ ಒಂದು ನಂಬಿಕೆ. ಹೀಗಾಗಿ ಅವರನ್ನು ನಾವು ಇವತ್ತು ಬಹಳ ಅಭಿಮಾನಪೂರ್ವಕವಾಗಿ ಅವರ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡಲು ನಮಗೆ ಬಹಳ ಹರ್ಷ ಮತ್ತು ಸಂತೋಷದಾಯಕವಾಗಿರ್ತದೆ. ಇದರಿಂದ ನಮ್ಮ ಎಲ್ಲ ಅಭಿಮಾನಿಗಳು ಅವರ ಒಂದು ಮನಸ್ಸು ಹೆಂಗಿದೆ ಅಂದ್ರೆ ಇವತ್ತು ಎಲ್ಲರನ್ನ ಹಂಚಿಕೊಳ್ಳುವಂತ ಒಂದು ಮನಸ್ಸು ಸಿಗಲ್ಲ. ಯಾಕಂದ್ರೆ ಇವತ್ತು ಬಡ ರೋಗಿಗಳಿಗೆ ಏನು ಹಾಲನ್ನು ಇವತ್ತು ಯಾರು ಎಲ್ಲೇ ಹಣ ಖರ್ಚು ಮಾಡಿ ಪಾರ್ಟಿ ಇನ್ನೊಂದು ಮಾಡ್ತಾರೆ. ಆದ್ರೆ ನಮ್ಮ ಮಂಜುನಾಥ್ ಕಟ್ಟಿಮನಿ ಅವರು ಎಲ್ಲ ಬಡ ರೋಗಿಗಳಿಗೆ ಇವತ್ತು ಹಾಲನ್ನು ವಿತರಣೆ ಮಾಡೋ ಮುಖಾಂತರ ನಮ್ಮ ಬಡ ರೋಗಿಗಳನ್ನ ಇನ್ನೂ ಚೆನ್ನಾಗಿ ಅವರು ಆರೋಗ್ಯ ಆಯುಷ್ಯ ತೆಗೆದುಕೊಳ್ಳಲಿ ಅಂತಂದು ಇವತ್ತು ವಿಶೇಷವಾಗಿ ತಮ್ಮ ಆಚರಣೆಯ ಹುಟ್ಟುಹಬ್ಬವನ್ನು ಈ ಒಂದು ಆಸ್ಪತ್ರೆಯಲ್ಲಿ ಆಚರಿಸಿಕೊಳ್ಳೋದು ನಮ್ಮೆಲ್ಲರ ಸೌಭಾಗ್ಯ ಅಂತಂದು ಈ ಮೂಲಕ ನಾನು ನಮ್ಮ ಪುರಸಭೆಯ ಸದಸ್ಯನಾಗಿ ಸಂತೋಷ್ ಹಿರೇಮನಿ ಅವರು ಈ ಮೂಲಕ ಅವರನ್ನು ನಾನು ಇನ್ನೂ ನೀಡಲಿ ಅಂತಂದು ಈ ಮೂಲಕ